ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದರೆ ಹೇಳ್ತೀನಿ ಬನ್ನಿ. ಇವತ್ತು ನಮ್ಮ ಮನೆಯವರು, ನಾನು, ಪಾಪು ಊಟಕ್ಕೆ ಅಂತ ಆಚೆ ಬಂದಿದ್ವಿ. ಯಾಕೆ ಅಂತಂದರೆ ಇವತ್ತು ನನ್ನ ಬರ್ಡೇ ಇರೋ ಕಾರಣ ನಮ್ಮ ಮನೆಯವರು ಮೂವಿಗೆ ಹೋಗೋಣ ಇಲ್ಲ ಡಿನ್ನರ್ಗೆ ಹೋಗೋಣ ಅಂತಂದರು. ಸೊ ಮೂವಿಗಾಗಲೇ ಲೇಟ್ ಆಗಿಬಿಟ್ಟಿತ್ತು, 7:30 ಶೋ ಅಂತಂದ್ಬಿಟ್ಟು ಊಟಕ್ಕೆ ಅಂತ ಆಚೆ ಬಂದ್ವಿ. ನನ್ನ ಬರ್ಡೇನ ಯಾವತ್ತೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಆಗಲ್ಲ. ನಮ್ಮ ಮನೆಯವ್ರಿಗೂ ಕೂಡ ನಾನು ಹೇಳ್ತಾ ಇರ್ತೀನಿ, ನನ್ನ ಕೇಕ್ ಕಟ್ಟಿಂಗು ಅದೆಲ್ಲನೂ ನನಗೇನು ಇಷ್ಟ ಆಗಲ್ಲ ಅಂತ. ಆದ್ರೂ ಸಿಂಪಲ್ಲಾಗಿ ಎಲ್ಲಾದರೂ ಟೆಂಪಲ್ಲು ಇಲ್ಲ ರೆಸ್ಟೋರೆಂಟು ಇಲ್ಲ ಮೂವಿ ಈ ಥರ ಎವ್ರಿ ಇಯರ್ ಹೇಳ್ತಾ ಇರ್ತಾರೆ ಅಲ್ಲೋಗೋಣ ಇಲ್ಲೋಗೋಣ ಅಂತ. ಬಟ್ ಈ ಸತಿ ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮನೆ ಹತ್ರನೇ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ, ಮನೆಗೆ ಸಾಕು, ಬೇರೆ ಏನೂ ಬೇಡ ಅಂತಂದ್ಬಿಟ್ಟು ಸಿಂಪಲಾಗಿ ರೆಡಿ ಆಗಿದ್ದೀನಿ. ನನ್ನ ಮಗುಂಗೆ ಸ್ವಲ್ಪ ಸ್ಟೈಲಿಶಾಗಿ ಕಾಣಲಿ ಅಂದ್ಬಿಟ್ಟು ಒಳಗಡೆ ಒಂದು ಟೀ ಶರ್ಟ್ ಥರ ಹಾಕಿ ಅದ್ರ ಮೇಲೆ ಶರ್ಟ್ ಕೂಡ ಹಾಕಿದೆ, ಮ್ಯಾಚಿಂಗ್ ಶರ್ಟ್ ಕೂಡ. ಬಟ್ ಅದನ್ನೆಲ್ಲ ಕಿತ್ತಾಕಿ ಗಾಡಿ ಓಡಿಸ್ಬೇಕಾದ್ರೇ ಎಲ್ಲ ತೆಗ್ದಾಕ್ಬಿಟ್ಟಿದ್ದಾನೆ. ಮಕ್ಕಳನ್ನಂತೂ ಕರ್ಕೊಂಡು ಹೋಗ್ಬಿಟ್ರೆ ರೆಸ್ಟೋರೆಂಟ್ಗೆ ಹಿಡಿಯೋಕ್ಕೆ ಆಗಲ್ಲ. ಒಬ್ಬರು ಊಟ ಆದಮೇಲೆ ಇನ್ನೊಬ್ಬರು ಮಾಡಬೇಕು, ಒಬ್ಬರು ನೋಡ್ಕೊಬೇಕು, ಇನ್ನೊಬ್ಬರು ಊಟ ಮಾಡಬೇಕು, ಆ ಥರ. ಸಾಯಂಕಾಲ ಇವಾಗೇನು ರಾತ್ರಿನೇನು ಮನೇಲೇ ಅಡುಗೆ ಮಾಡಿದ್ದೆ. ಬಟ್ ಆದ್ರೂ ನಮ್ಮ ಮನೆಯವರು ಆಚೆ ಹೋಗೋಣ, ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಕರ್ಕೊಂಡು ಹೋಗಿರೋ ಕಾರಣ ಜಾಸ್ತಿ ಏನು ಹೆವಿಯಾಗಿ ಏನು ಫುಡ್ ಆರ್ಡ್ರ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ರೋಟಿ ರೈಸು ಅಷ್ಟೇ ತಗೊಂಡ್ವಿ. ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತಂದರೆ ಮಿರರ್ ಕೂಡ ನೀಟಾಗಿ ವೈಪ್ ಮಾಡಿರಲಿಲ್ಲ ಅವರು. ಇಲ್ಲಿ ಬುದ್ಧ ಹತ್ರ ಆದರೂ ತಗೊಳ್ಳೋಣ ನಾನು ನನ್ನ ಮಗ ಅಂದ್ಬಿಟ್ಟು ಅವನಿಗೆ ಪೋಸ್ ಕೊಡೋಕೆ ಹೇಳ್ತಿದ್ದೆ. ಅವರಪ್ಪ ವಿಡಿಯೋ ಮಾಡ್ತಾಯಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋಸ್ ತಕ್ಕೊಂಡು ಈಗ ಮನೆ ಕಡೆ ಹೋದ್ವಿ. ನಮ್ಮನೆಯವರು ಮತ್ತೆ ಬೇರೆ ಏನಾದರೂ ಬೇಕಾ ಅಂತ ಕೇಳ್ತಿದ್ರು. ಪಾಪ ನಾನೇ ಏನು ಬೇಡ ಸಾಕು, ಇದೇ ನನಗೆ ಜಾಸ್ತಿ ಆಯಿತು ಅಂತಂದ್ಬಿಟ್ಟು ಹೊರಟ್ವಿ. ಇವಾಗ ಮೂವಿಗೆ ಹೋಗೋಣ ಅಂತ ಇದ್ರು ನಮ್ಮನೆಯವರು. ಊಟ ಎಲ್ಲ ಆಯ್ತಲ್ಲ ಹೋಗೋಣ ಅಂತ. ನಾನು ಬೇಡ ಅಂತಂದೆ. ಯಾಕೆ ಅಂತಂದರೆ ನಾವಿಬ್ಬರೇ ಆಗಿದ್ದರೆ ಹೋಗಿ ಲೇಟ್ ನೈಟ್ ಬರ್ಬೋದಾಗಿತ್ತು. ಮಗು ಇರೋ ಕಾರಣ ತುಂಬ ಚಳಿ ಆಗಿಬಿಡುತ್ತೆ, ಮಗು ಮತ್ತು 3 hours ಎಲ್ಲ ಕುತ್ಕೊಳ್ಳಲ್ಲ ಮೂವಿಲಿ ಅಂತಂದ್ಬಿಟ್ಟು ಬಂದ್ವಿ. ಹಾಗೆ ಹೋಗ್ತಾ ನಾಟಿ ಕಡಲೆಕಾಯಿ ಹಾಕಿದ್ರು ಅಂತಂದ್ಬಿಟ್ಟು ನಮ್ಮ ಮನೆಯವರು ನಾಟಿ ಕಡಲೆಕಾಯಿ ತಗೊಳ್ಳೋಣ, ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸಾಂಬಾರುಗಳ್ಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಲ್ಲಿಂದ ಒಂದು 100 ರೂಪಾಯಿಗೆ ಕಡಲೆಕಾಯಿ ತಗೊಂಡು ಹೋದ್ವಿ ಮನೆಗೆ.
ಸಿಂಪಲಾಗಿ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.